ರೈತರಿಗೆ ಗುಡ್ ನ್ಯೂಸ್ ಕೊಟ್ಟ ಕೇಂದ್ರ ಸರ್ಕಾರ. ಮುಂದಿನ ತಿಂಗಳು ಅಂದ್ರೆ ಅಕ್ಟೋಬರ್ನ ಈ ದಿನ ಅನ್ನದಾತರ ಖಾತೆ ಸೇರುತ್ತೆ 2,000 ರೂಪಾಯಿ. ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದ ಮೂಲಕ ತಿಳಿಯೋಣ. ನಾನು ನಿಮ್ಮ ವಿಮಲಾ ನಾಗರಾಜ್. ನೀವು ನೋಡ್ತಾ ಇದ್ದೀರಾ KS ಕನ್ನಡ ಯೂಟ್ಯೂಬ್ ಚಾನಲ್. ನೀವು ಕೂಡ ರೈತರು ಅಥವಾ ರೈತರ ಮಕ್ಕಳಾಗಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ. ಸ್ನೇಹಿತರೆ, PM ಕಿಸಾನ್ನ 18ನೇ ಕಂತಿನ ಹಣ ಬರೋದನ್ನೇ ರೈತರು ಕಾತುರದಿಂದ ಕಾಯ್ತಿದ್ದಾರೆ. ಅವರು ಜುಲೈನಿಂದ ಈ ಹಣಕ್ಕಾಗಿ ಕಾಯ್ತಿದ್ದಾರೆ. ಯಾಕಂದ್ರೆ ಕೇಂದ್ರವು 4 ತಿಂಗಳಿಗೊಮ್ಮೆ ಹಣವನ್ನು ನೀಡುತ್ತದೆ. ಇದು 17ನೇ ಹಂತದ ನಂತರ 4 ತಿಂಗಳ ಅಂತರವನ್ನು ತೆಗೆದುಕೊಳ್ತಿದೆ. ಇತ್ತೀಚಿನ ದಿನಾಂಕವನ್ನು ಕೂಡ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ವಾಸ್ತವವಾಗಿ ಅಕ್ಟೋಬರ್ ಅಂತ್ಯದಲ್ಲಿ ಹಣವನ್ನು ನೀಡಲಾಗುವುದು ಅಂತ ವದಂತಿ ಇತ್ತು. ಆದರೆ ಕೆಲವು ರಾಜ್ಯಗಳಲ್ಲಿ ಅಕ್ಟೋಬರ್ನಲ್ಲಿ ಬೆಳೆಗಳನ್ನು ಬಿತ್ತನೆ ಮಾಡಲಾಗ್ತಿದೆ. ಇದಲ್ಲದೆ ಅಕ್ಟೋಬರ್ನಲ್ಲಿ ದಸರಾ ಹಬ್ಬ ಬರ್ತಿದೆ. ಅದರ ನಂತರ ದೀಪಾವಳಿ ಇರುತ್ತದೆ. ಆದ್ದರಿಂದ ಕೇಂದ್ರವು ಮುಂಚಿತವಾಗಿ ಹಣವನ್ನು ನೀಡಲು ಸಿದ್ಧವಾಗಿದೆ. ಆದ್ದರಿಂದ ರೈತರು ಹಬ್ಬಗಳನ್ನು ಆಚರಿಸಲು ನೆರವಾಗಲಿ ಅಂತ ಕೇಂದ್ರ ಸರ್ಕಾರವು ಆಶಿಸ್ತಾ ಇದೆ. ಹೌದು, PM ಕಿಸಾನ್ ಯೋಜನೆಯ 18ನೇ ಕಂತನ್ನ ಕೇಂದ್ರ ಸರ್ಕಾರವು 5ನೇ ತಾರೀಕಿನಂದು ಅಂದ್ರೆ ಮುಂದಿನ ತಿಂಗಳು ಅಕ್ಟೋಬರ್ 5ನೇ ತಾರೀಕಿನಂದು ಬಿಡುಗಡೆ ಮಾಡಲಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರೇ ರೈತರ ಖಾತೆಗೆ ವರ್ಚುವಲ್ ಟ್ರಾನ್ಸಾಕ್ಷನ್ ಮೂಲಕ ತಲಾ 2,000 ರೂಪಾಯಿಗಳನ್ನು ಹಾಕಲಿದ್ದಾರೆ. ಇದರಿಂದ ರೈತರು ಆ ಹಣದಿಂದ ತಕ್ಷಣ ಅಗತ್ಯ ವಸ್ತುಗಳನ್ನು ಖರೀದಿಸಬಹುದು. ಆದರೆ ಎಲ್ಲ ರೈತರು ಈ ಹಣವನ್ನು ಪಡೆಯಲು ತಮ್ಮ ಆಧಾರ್ ಸಂಖ್ಯೆಯನ್ನು ತಮ್ಮ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಬೇಕು. ಆ ಮೂಲಕ EKYC ಕೂಡ ಪೂರ್ಣಗೊಳಿಸಬೇಕು. EKYCಯಲ್ಲಿ ಸಮಸ್ಯೆ ಇದ್ದರೆ ರೈತರು ಬೇಗನೆ ಹೋಗಿ ಬ್ಯಾಂಕಿನಲ್ಲಿ ಪರಿಶೀಲನೆ ಮಾಡಿಕೊಳ್ಬೇಕು. ಧನ್ಯವಾದಗಳು.